ಗುಡ್ ಮಾರ್ನಿಂಗ್. ನಿನ್ನ ರಾತ್ರಿ ನೋಡಿದ್ರೆ ಸ್ಟೇ ಮಾಡಿ ಇವತ್ತು ಬೆಳಗ್ಗೆ ಜಟಾಯು ವರ್ಕ್ ಸೆಂಟರ್ ಹೋಗ್ಬೇಕಂತ ಮಾಡಿದ್ವಿ. ರೂಮ್ ಚಲೋ ಸಿಕ್ಕಿತ್ತು, ರಾತ್ರಿ ಎಲ್ಲ ಚಲೋ ನಿದ್ದೆ ಆತ, ರೆಸ್ಟ್ ಆತ. ಸೊ ಬೈಕೆಲ್ಲ ಅಲ್ಲಿ ಪಾರ್ಕ್ ಮಾಡಿದ್ವಿ. ಬೈಕ್ ಎಲ್ಲ ಸೇಫ್ ಐತೆ, ಪಾರ್ಕಿಂಗ್ ರೂಮ್ಸು ಹೈಜೀನ್ ಅದಾವು. ಈಗ ಜಟಾಯು ವರ್ಕ್ ಸೆಂಟರ್ ಹೋಗ್ಬೇಕು. ಅದು ಹೋಗೋಣ ಮುಂಚೆ ಫಸ್ಟ್ ಎಲ್ಲ ನಾಷ್ಟ ಮಾಡಿ ಮುಂದೆ ಅಲ್ಲಿ ಹೋದ್ರೆ ಅದನ್ನ ಯೋಚನೆ ಮಾಡೋದಿದೆ. ಆ್ಯಕ್ಚುಲಿ ಕೇಬಲ್ ಕಾರ್ ಮ್ಯಾಗ ಹೋಗ್ಬೇಕಲ್ಲೇ, ಕೇಬಲ್ ಕಾರ್ ಹೋಗೋದೈತಿ ಹೇಳ್ತೀನಿ ಅಂತ ಮುಂದೆಲ್ಲ ನೋಡ್ತೀರಿ. ಇಟ್ ವಿಲ್ ಬ್ಯೂಟಿಫುಲ್. ನೋಡೋಣಂತ ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡ್ ಸ್ಕಲ್ಪ್ಚರ್ ಇರೋದು ಇಲ್ಲೇ, ನೋಡ್ಕೊಂಬರೋ ಮುಂದೆ. ಇದು ಕಲ್ಪಕ ರೆಸ್ಟೋರೆಂಟ್ ಅಂತ ಜಟಾಯು ಹೊಂಟಿದ್ವಿ. ಜಟಾಯು ಹೋಗ್ಬೇಕ್ರೆ ನಾಷ್ಟ ಮಾಡಿದ್ವಿ. ಭಯ ನಾಷ್ಟ ಕೊಟ್ರೆ ಜಟಾಯು ನ್ಯಾಷನಲ್ ಪಾರ್ಕ್ ಇಲ್ಲೇ ಐತಿ. ಇದ್ರೊಳಗಿಂದ ಹಿಂಗೆ ಒಳಗೆ ಹೋಗ್ಬೇಕು. ಭಾಳ ಇಲ್ಲ, ಒಂದು 2 ಕಿಲೋಮೀಟರ್, ಒಂದು ಕಿಲೋಮೀಟರ್ ಮ್ಯಾಕ್ಸಿಮಮ್. ಆಂಬಿಯನ್ಸ್ ಚಲೋ ಐತಿ, ನಾಷ್ಟ ಗಿಷ್ಟ ಎಲ್ಲ ಚಲೋ ಐತೆ. ಮಸಾಲೆ ದೋಸೆ ಪೂರಿ ಐತೆ. ಆ್ಯಕ್ಚುಲಿ ನಮ್ದು ಚಲೋ ಟೇಸ್ಟ್ ಪೂರಿ ಅದು ಚಲೋ ಐತೆ. ಸ್ವಲ್ಪ ಕಲ್ಪಕ ರೆಸ್ಟೋರೆಂಟ್. ಇಲ್ಲಿಂದ ನಾವೀಗ ಜಟಾಯು ಹೋಗ್ತೀವಿ. ಜಟಾಯು ಹೋಗಿ ಜಟಾಯು ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ನೋಡ್ತೀವಿ. ಓಕೆ, ಅಷ್ಟೇ. ಪಾರ್ಕಿಂಗ್ 10 ರೂಪಾಯಿ ತೊಗೊಂಡ್ರಲ್ಲಿ. ಸೊ ಇದು ಜಟಾಯು ವರ್ಕ್ ಸೆಂಟರ್ ಅಂತ. ಇದು ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ ಇದೆ, ಅಂದರೆ ಪ್ರೈವೇಟ್ ಅವ್ರು ನಡ್ಸತ್ತಾರೆ, ಗೌರ್ಮೆಂಟಿಗೆ ಅಂಡರ್ ಇಲ್ಲ ಇದೆ. ಸೊ ಪ್ರತಿಯೊಂದಕ್ಕೂ ಚಾರ್ಜಸ್ ಇರ್ತೈತಿ ಇಲ್ಲಿ. ಇನ್ನು ಮುಂದೆ ಚಾರ್ಜಸ್ ಐತಿ, ಅದು ಹೋಗೋಕ್ಕೂ ಚಾರ್ಜಸ್ ಐತಿ. ಆಮೇಲೆ ಕೇಬಲ್ಗೂ, ಅದು ಕೇಬಲ್ ಏನು ಕಾರ್ ಕರ್ಕೊಂಡು ಹೋಗೋದಿಲ್ಲ, ಅದಕ್ಕೂ ಚಾರ್ಜಸ್ ಐತಿ. ಸೊ ಪಾರ್ಕಿಂಗ್ ಮಾಡೋದು ಮಾಡ್ತೀವಪ್ಪ. ಎಲ್ಲ ಭಾಳ ದಿನ 10 ಗಂಟೆ ಓಪನ್ ಆಗಿತ್ತು. ಬಂದ್ರೆ ಆಲ್ಮೋಸ್ಟ್ ಎಲ್ಲರೂ ಅದಾರೆ, ಟೂರಿಸ್ಟ್ ಅದಾರ ಇಲ್ಲಿ. ಅಷ್ಟು ಪಾರ್ಕಿಂಗ್ ಮಾಡೋಣ. ಟಿಕೆಟ್ 1180 ಆತ 5 ಜನಕ್ಕೆ. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಮ್ಯಾಗ ಕೇಬಲ್ ಕಾರಿಗೆ ಹೋಗಿ ಕೇಬಲ್ ಕಾರ್ ಸಪ್ರೇಟ್ ಪೇ ಮಾಡ್ಬೇಕಂತ. ಸೊ ಈಗ ಆ ಕಡೆ ಹೋಗೋಣ. ಪ್ರೈವೇಟ್ ತರಬೇತಿ ಕೊಟ್ಟರೆ ಎಷ್ಟು ಚಂದ ಮಾಡ್ತಾರೆ ನೋಡ್ರಿ ಬಿಲ್ಡಿಂಗ್. ನೋಡ್ಕೊಂಡ್ಬಿಟ್ರಿ, ಗೌರ್ಮೆಂಟಿಗೆ ಕೊಡ್ತೀವಿ, ಪ್ರೈವೇಟಿಗೆ ಕೊಡ್ತಾರೆ ಅಂತ. ಪ್ರೈವೇಟ್ ಕೊಟ್ಟರೆ ರೊಕ್ಕನ ಹಂಗೆ ಇರುತ್ತೆ. ಮತ್ತೆ ಎಂಟ್ರೆನ್ಸ್ ಫೀಸ್ 180 ರೂಪಾಯಿ ತೊಗೊಂಡ್ರಿ ಅವ್ರು. ಮುಂದೆ ಒಳಗಡೆ ಎಲ್ಲ ಗೇಮ್ಸ್ ಇದಾವೆ, ಬಟ್ ಆ್ಯಕ್ಚುಲಿ ಈಗ ಅವೈಲೇಬಲ್ ಇಲ್ಲ. ಯಾವ ಪಿಕ್ಚರ್ ಗೇಮ್ಸ್ ಅವೈಲೇಬಲ್ ಇಲ್ಲ. ಡೈರೆಕ್ಟ್ ಕೇಬಲ್ ಕಾರಿಗೆ ಹೋಗೋದೀಗ. ಕೇಬಲ್ ಕಾರ್ ಒಂದೇ ಅವೈಲೇಬಲ್ ಐತಿ ಸದ್ಯ. ಇನ್ನೂ ಎಲ್ಲ ಕನ್ಸ್ಟ್ರಕ್ಷನ್ ಮಾಡತ್ತಿತ್ತಲ್ಲ. ಸೊ ಬರೀ ಓನ್ಲಿ ಕೇಬಲ್ ಕಾರ್ ಸರೌಂಡಿಂಗ್. ಆ್ಯಕ್ಚುಲಿ ವೇಟಿಂಗ್ ರೂಮ್ದಾಗ ಕುಂದ್ರಕ್ಕೆ ಹೇಳ್ಯಾರ, ಯಾಕೆ ಅನ್ನೋದು ಗೊತ್ತಿಲ್ಲ. ಸೊ ಎಲ್ಲರೂ ವೇಟ್ ಮಾಡತ್ತಾರೆ ಇಲ್ಲಿ. ಸೊ ನಾವು ವೇಟ್ ಮಾಡೋಮಿಲ್ಲ, ವೇಟ್ ಮಾಡಿ ನೆಕ್ಸ್ಟ್ ಕೇಬಲ್ ಕಾರ್ದಾಗ ಹೋಗೋದೈತಿ. ಸೊ ಈಗ ಪೂರಾ ಎ ಸಿ ಐತಿಲ್ಲ, ನೈಸ್. ಇಲ್ಲೇ ಅದಾವ ಕೇಬಲ್ ಕಾರ್, ಎಲ್ಲರೂ ಮೂವ್ ಆಗ್ತಾರೆ. ನಾವು ಅಲ್ಲೇ ಹೋಗಿ ಬಂದಿವೆ. ಕೇಬಲ್ ಕಾರ್ ಮೂವ್ ಆಗತ್ತೆ. ಸೊ ಎಲ್ಲರೂ ಕುಂತೀವಿ ಇಲ್ಲೇ. ಎಷ್ಟೊತ್ತಾರೆ ಸೆಕೆಂಡ್ರಿ ಹೆಂಗೆ ಮೂವ್ಮೆಂಟ್ ಆಗತ್ತೆ ಪೂರ. 1, 2, 3, 4 ಅದಾವ, ಬಟ್ ಇವು ಕಂಟಿನ್ಯೂಸ್ ಸರ್ಕ್ಯುಲರ್ ಮೂವ್ಮೆಂಟ್ದಾಗ ರೊಟೇಟ್ ಆಗ್ತಾನೆ ಇರ್ತಾವ. ಇಲ್ಲಿದೆ ಇವು ಚಲೋ ಐತಿಲ್ಲ ನೋಡ್ರಿ. Welcome to Jatayu. Jatayu, the world longest sculpture, biggest, largest, ಏನೇ ಹೇಳ್ಕೋಬೋದು. 200 feet ಲಾಂಗ್ ಆಗೈತಿ, 115 width, 70 feet in height ಆಗೈತಿ, 15,000 square feet ದಾಗ ಹರಡೈತಿದೆ. ಆ್ಯಕ್ಚುಲಿ ಜಟಾಯು ಇದನ್ನ ಎದಕ್ಕೆ ಮಾಡ್ಯಾರ ಅಂತಂದ್ರೆ ವುಮೆನ್ ಸೇಫ್ಟಿ ಆ್ಯಂಡ್ ಹಾನರ್ ಸಂಬಂಧ ಇದು ಮಾಡ್ಯಾರ. ಇದು ಆ್ಯಕ್ಚುಲಿ ಪ್ರೈವೇಟ್ ನಡ್ಸತ್ರ. ಯಾರು ರಾಜೀವ್ ಅಂಚಲ್ ಅನ್ನೋರು ಮಾಡ್ಯಾರ ಇದನ್ನ. ಆ್ಯಕ್ಚುಲಿ ವುಮೆನ್ ಒಂದು ಸೇಫ್ಟಿ ಸಂಬಂಧ ಜಟಾಯುದೊಂದು ಕಥೆನೇ ಐತಿ. ವುಮೆನ್ನಿಗೆ ಅಂದರೆ ಸೀತಾಮಾತಾಗ ಹೆಂಗೆ ಅವರು ರಾವಣ ಕರ್ಕೊಂಡು ಹೋಗಬೇಕಾದ್ರೆ ಹೆಂಗೆ ಅವರು ಫೈಟ್ ಮಾಡಿದ್ರೆ,
ಆ ಫೈಟ್ ಅದು ಏನಿತ್ತಂದ್ರೆ ಮೇನ್ ವುಮೆನ್ ಸೇಫ್ಟಿ ಸಂಬಂಧ ಅಂತಾನೆ ಇದು ಮಾಡ್ಯಾರ. ದಟ್ಸ್ ವಾಟ್ ಜಟಾಯು ಇಸ್ ಆಲ್ ಅಬೌಟ್. ಜಟಾಯು, ನಾವು ಜಟಾಯುಗೆ ಬಂದೇವೆ ಈಗ. ಹೇಳಿದ್ವಿ ನಿಮ್ಗೆ ಜಟಾಯು ಅಂತಂದು. ಜಟಾಯುದು ಆ್ಯಕ್ಚುಲಿ ಒಂದು ಸ್ಟೋರಿ ಐತಿ, ಅದು ನಮ್ಗೆ ರಿಲೇಟೆಡ್ ಟು ರಾಮಾಯಣ. ನಿಮ್ಗೆಲ್ಲರಿಗೂ ಗೊತ್ತಿದೆ ಸ್ಟೋರಿ. ಹೆಂಗಂತಂದ್ರೆ ಸೀತಾನ ರಾವಣ ಅಂದ್ರೆ ಲಂಕದ ರಾವಣ ಕರ್ಕೊಂಡು ಹೋಗ್ಬೇಕಾದ್ರೆ ಸೀತಾ ಎಲ್ಲರಿಗೂ ಚೀರ್ತಿರ್ತಾಳ. ಪ್ರತಿಯೊಂದು ಕಾಡು ಪ್ರಾಣಿಗೂ ಪಕ್ಷಿಗೂ ಕೇಳಂತ ಚೀರ್ತಿರ್ತಾಳ. ನಾನು ರಾವಣನನ್ನು ಕರ್ಕೊಂಡು ಹೋಗ್ತಿದ್ದಾನೆ, ಅಪಹರಿಸ್ತಿದ್ದಾನೆ, ನೀವು ರಾಮಗೆ ಹೇಳ್ರಿ ನಾ ಈ ಕಡೆ ಹೊಂಟೇನಿ, ನಂದು ಇಲ್ಲಿ ಹೆಲ್ಪ್ ಮಾಡ್ರಿ ಅಂತೆಲ್ಲ ಕೇಳ್ತಿರ್ತಾರ. ಸೊ ಅವಾಗ ಜಟಾಯು ಅನ್ನೋದು ಪಕ್ಷಿ ಅದಕ್ಕೆ ಸೀತಾನ ಸೇವ್ ಮಾಡಕ್ಕೆ ಹೋಗುತ್ತೆ. ಸೀತಾನ ಸೇವ್ ಮಾಡಕ್ಕೆ ಹೋದಾಗ ರಾವಣ ಗೊತ್ತಾಗತ್ತೆ ಇವಂಗ ಸೋಲ್ಸಕ್ಕೆ ಆಗಂಗಿಲ್ಲ ನನಗಂತ ಹೇಳಿ ರಾವಣ ತನ್ನ ಅಸ್ತ್ರವನ್ನು ಯೂಸ್ ಮಾಡ್ತಾನೆ. ಆ ಅಸ್ತ್ರದ ಹೆಸರು ಚಂದ್ರಾಸಮ ಅಸ್ತ್ರನ ತಗೊಂಡ್ಬಿಟ್ಟು ಜಟಾಯುದ ಒಂದು ವಿಂಗ್ಸ್ನ ಕಟ್ ಮಾಡ್ಬಿಡ್ತಾನೆ. ಆ ವಿಂಗ್ಸ್ನ ಕಟ್ ಮಾಡಿ ಸಂಬಂಧ ಜಟಾಯುಗೂ ಏನು ಬ್ಯಾಲೆನ್ಸ್ ಸಿಗ್ಲಾರ್ದ ಬಂದು ಇಲ್ಲೇ ಸಾಯ್ತಿರ್ತೈತಿ. ಸಾಯಬೇಕಾರೆ ಸೀತಾ ಹೇಳ್ತಾಳ, ಸೀತಾ ಒಂದು ವರದಾನ ಕೊಡ್ತಾಳೆ ಜಟಾಯುಗ. ರಾಮ ಬಂದು ನನ್ನ ಅಪಹರಿಸಿದ ರಾವಣ ಯಾ ಕಡೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಮಠ ಹೇಳೋವರೆಗೂ ನಿನಗೆ ಸಾವು ಸಿಗಲ್ಲ ಅನ್ನೋದೊಂದು ಬೂನ್ ಕೊಡ್ತೈತಿ. ಬೂನ್ ಅಂತಂದ್ರೆ ಒಂದು ಆಶೀರ್ವಾದ ಕೊಡುತ್ತೆ. ಅಲ್ಲಿವರೆಗೂ ಜಟಾಯು ಇಲ್ಲೇ ಬಿದ್ದಾಗ ಅವಾಗ ನೀರು ಎಲ್ಲ ಕೊಟ್ಟಿದ್ದು ಇಲ್ಲೇ ಇರೋ ಪೌಂಡು ಅದು ಇನ್ನೋವರೆಗೂ ಬತ್ತಿಲ್ಲ ಅಂತ ಐತಿ. ಆಮೇಲೆ ರಾಮ ಬಂದು ಮುಕ್ತಿ ಕೊಡ್ತಾನೆ ಜಟಾಯುಗೆ. ರಾಮ ಬಂದಿದ್ದಲ್ಲಿ ಫುಡ್ ಪ್ರಿಂಟ್ ಐತಿ, ಫುಡ್ ಪ್ರಿಂಟ್ ಸಿಕ್ಕ ತೋರಿಸಿನಂತಂದ ರಾಮ ಬಂದು ಮುಕ್ತಿ ಕೊಟ್ಟಾಗ ಜಟಾಯುದ ಸಾವನ್ನ ಸ್ವೀಕರಿಸ್ತಾನೆ. ಹಂಗೈತಿ ಅದ ಜಟಾಯು ಹೇಳ್ತತಿ. ಆಕ್ಚುಲಿ ಜಟಾಯು ಏನಂತಂದ್ರೆ ವುಮೆನ್ ಸೇಫ್ಟಿ ಅಂಡ್ ಹಾನರ್ ಸಂಬಂಧ ಕಟ್ಟಿರೋದು. ಅಂದ್ರೆ ಜಟಾಯು ಸತ್ತಿದ್ದು ಒಂದು ಸ್ತ್ರೀಯನ್ನು ಉಳಿಸೋಬೇಕಾದ್ರೆ ಸತ್ತಿದ್ದು. ಅದಕ್ಕೋಸ್ಕರ ಏನಂಗ್ ಮಾಡ್ತಾರ ಅಂತಂದ್ರೆ ಇದು ವುಮೆನ್ ಪವರ್ ಅಥವಾ ವುಮೆನ್ ಸೇಫ್ಟಿಗೋಸ್ಕರ ಕಟ್ಟಿರೋದು ಒಂದು ಸ್ಮಾರಕ ಇದೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಮಾರಕ. ಒಂದೇ ಇರೋದು ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಕಲ್ಪ್ಚರ್ ಇನ್ ದ ವರ್ಲ್ಡ್. ಇಷ್ಟು ದೊಡ್ಡದಾಗಿರೋದು ಏನಿದೆ ನಿಮ್ಗೆ 200 feet 150 and 70 feet ಹೈಟ್ ಆಗೈತಿ. 200 feet ಲಾಂಗೆಸ್ಟ್ ಐತಿ. ಆಮೇಲೆ 150 ವಿಡ್ತ್ ಆಗೈತಿ ಅಂತಂದೆ. ಸೊ ದಿಸ್ ಈಸ್ ಜಟಾಯು. ಜಟಾಯುಗೆ ಭೇಟಿ ಆದಾಗ ಜಟಾಯು ಒಂದು ಸಲ್ವೇಷನ್ ಕೊಡ್ತಾನೆ, ಅಂದ್ರೆ ಮುಕ್ತಿ ಕೊಡ್ತಾನೆ ಡೆತ್ತಿಂದ. ಯಾಕಂದ್ರೆ ಸೀತಾ ಹೇರ್ತಾಳಲ್ಲ, ರಾಮಗನಿ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ನೀನು ಬದುಕಿರ್ತೀಯ ಅಂತಂದೊಂದು ಬೂನ್ ಕೊಟ್ಟಿರ್ತಾಳೆ. ಸೊ ರಾಮ ಇಲ್ಲಿ ಬಂದಾಗ ರಾಮಂದೊಂದು ಪಾದ ಇಲ್ಲಿ ಪಾದ ಐತಂತ ಪ್ರಿಂಟ್ ಆಗಿದ್ದೆ. ಸೊ ಅದು ನೋಡುವಂತ ಇದು ಟೆಂಪಲ್, ರಾಮನ್ ಟೆಂಪಲ್. ಶ್ರೀರಾಮಂದೊಂದು ಟೆಂಪಲ್ ಕಟ್ಟಾರ ಇಲ್ಲಿ. ರಾಮನ್ ಪಾದನೂ ಇಲ್ಲಿ ಅದಾವು, ತೋರಿಸ್ತೀನಿ. ರಾಮನ್ ಪಾದ ನೋಡ್ರಿ. ಎಕ್ಸಾಕ್ಟ್ ಐಡೆಂಟಿಫಿಕೇಶನ್ ಗೊತ್ತಾಗಂಗಿಲ್ಲ. ನೋಡ್ರಿ ಇದು ಯಾವ ಟೈಪ್ ಐತಿ ಅಂತಂದ್ರೆ ಇದೊಂದು ಡಯಾಗ್ರಾಮ್ ಮಾಡ್ರ ಮೋಸ್ಟ್ ಪ್ರಾಬ್ಲಿ ನಿಮ್ಗೆ ವಿಡಿಯೋದಾಗ ಕಾಣತಿಲ್ಲ. ಕಂಡ್ರೂ ಹೇಳ್ತೀನಿ ಅಂತಂದ್ರೆ ಇದು ಹೆಂಗಂತಂದ್ರೆ 1 2 3 4 5 ಅಲ್ಲಿ ರೌಂಡ್ ಸರ್ಕಲ್ ಅಂದ್ರೆ ಅವು ಬಟ್ಟು. ಇದೇನೈತಲ್ಲ ಇದೆ ಹಿಂಗೆ ಬಂತು ಪಾದ. ಇದು ಇಲ್ಲಿ ಇದ್ರ ಮ್ಯಾಗ ಡಯಾಗ್ರಾಮ್ ಮಾಡ್ಯಾರ. ಅದನ್ನ ಅದ್ರ ಪ್ರಕಾರ ನಾನು ಹೇಳತ್ತೀನಿ. ರಾಮಂದು ದೊಡ್ಡ ಪಾದ ಅಂತ. ಇದು ರಾಮನ್ ಪಾದ. ಇಲ್ಲಿ ರಾಮ ಜಟಾಯುಗೂ ಬೆಟ್ಟ ಬಂದಾಗ ಇದೇ ಪಾದ ಇದು ರಾಮನ್ ಪಾದ ಅಂತ ಕನ್ಸಿಡರ್ ಮಾಡ್ಯಾರ. ಸೊ ಅದ್ರ ಸಂಬಂಧ ರಾಮಂದು ಇಲ್ಲಿ ಗುಡಿನ ಕಟ್ಟ್ಯಾರ. ಇದು ಶ್ರೀರಾಮ್ ಅವ್ರ ಗುಡಿ ಇದೆ. ಶ್ರೀರಾಮ್ ಗುಡಿ ಚಂದ ಕಟ್ಟಾರ. ಒಳಗೆ ಮಾನ್ಯುಮೆಂಟ್ ಒಂದು ಚಂದ ಐತಿ. ಹಿಂದ್ಗಡೆ ಪಾದ ಐತಿ, ಮುಂದ್ಗಡೆ ಗುಡಿ ಕಟ್ಟಾರ. ಮಂಗ್ಯಗಳು ಭಾಳ ಅದಾವ. ಹೇಳಿದ್ನಲ್ಲ, ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಅಂತ ನಂಗೆ ಎಲ್ಲ ಕಡೆಯೆಲ್ಲ ಮಂಗ್ಯ ಅದಾವು. ಮತ್ತು ಈ ಪಡದ ಅಷ್ಟ ಮಂಗ್ಯ ಅದ, ಮತ್ತೆ ಬೇರೆ ಕಡೆ ಎಲ್ಲೂ ಇಲ್ಲ. ಸೊ ಒಳಗೆ ಒಂದು ವಿಗ್ರಹ ಐತಿ ದೊಡ್ಡದಾಗ ಕಟ್ರೆ. ನೋಡ್ಬೋದು ಇದು ಕಂಟಿನ್ಯೂಸ್ ಆಗಿ ತಿರ್ಕೊಂಡೇ ಇರುತ್ತೆ. ಅಲ್ಲೆಲ್ಲ ಬರತ್ತ ನೋಡ್ರಿ. ಒಂದು ಹೋಗೈತಿ, ಒಂದು ಬರತೈತಿ. ಸೊ ಇದೆಲ್ಲ ಮೂಮೆಂಟ್ಸ್ ಕಂಟಿನ್ಯೂಸ್ ಇರುತ್ತೆ, ಸ್ಟಾಪ್ ಅಂತ ಆಗಂಗಿಲ್ಲ. ಈವ್ನಿಂಗ್ 5 ಗಂಟೆ ಮೇಲೆ ಓಪನ್ ಇರುತ್ತೆ. ಮಾರ್ನಿಂಗ್ 10 to 5 o'clock ಅಷ್ಟೇ ಓಪನ್. ಆಮೇಲೆ ಕ್ಲೋಸ್ ಆಗುತ್ತೆ. ಇಲ್ಲಿ ಹೆಲಿಪ್ಯಾಡ್ ಐತಿ, ಹೆಲಿಕಾಪ್ಟರ್ ಅಲ್ಲಿ ಬರ್ಬೋದು ನೀವು. ಬಟ್ ಅಲ್ಲಿಂದ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಿಮಗೆ. ಪರ್ ಹೆಡ್ 10,000 rupees ಬೀಳುತ್ತೆ. ನಾವು ಪಕ್ಕದಲ್ಲೇ ಹೋಗ್ಬೇಕಾದ್ರೆ
ಕಾರ್ ರೋಪ್, ಇನ್ನೊಂದು ಈ ತರ ಕಾಣ್ತಿತ್ತು ನಮ್ಮೆಲ್ಲರ ಕಣ್ಣಿಗೆ. ಸುಂದರವಾದ ಮಾಮ ಒಂದರ ಕುಂತಾರ ಖಾಲಿ 10 ಜನ ಬರಕತ್ತಿದ್ವಿ ಇಲ್ಲಿ. ಅದೊಂದು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್.